ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ನಾನು ತುಂಬ ಚೆನ್ನಾಗಿದ್ದೀನಿ. ನೀವೆಲ್ಲರೂ ಹೇಗಿದ್ದೀರಾ ಅಂತ ನನಗೆ ಕಮೆಂಟ್ ಮಾಡಿ. ಇನ್ನು ಇವತ್ತು ಬುಧವಾರದ ಬ್ಲಾಗ್ ಇದು, ಅಂದರೆ ಅಮಾವಾಸ್ಯೆ ದಿನ, ಬುಧವಾರ ಅಮಾವಾಸ್ಯೆ ಇದೆ ಅಲ್ವಾ, ಆವತ್ತಿನ ಬ್ಲಾಗ್ ಇದು. ಇನ್ನು ಇವತ್ತು ಬೆಳಗ್ಗೆನೇ ನನ್ನ ಮಗಳಿಗೆ ಲಂಚ್ ಅದು ಮಾಡಿ ಕಳಿಸ್ಕೊಟ್ಟಿನಿ. ಸ್ಕೂಲಿಗೆ ಅದು ಹೋಗಿ ಕಳಿಸ್ಬಂದು ಇನ್ನು ಸ್ನಾನ ಎಲ್ಲ ಮುಗಿಸ್ಕೊಂಡು ಪೂಜೆ ಮಾಡ್ಲತ್ತೀನಿ. ಇವತ್ತು ಅಮಾವಾಸ್ಯೆ ಇದೆ ಅಲ್ವಾ, ಅದ್ರ ಸಲುವಾಗಿ ಇನ್ನು ಮತ್ತು ಪೂಜೆನೂ ಮಾಡಿದ್ರಾಯ್ತು. ಅಮಾವಾಸ್ಯೆ ಅಂತ ಏನಿಲ್ಲ, ಡೈಲಿ ಪೂಜೆ ಮಾಡ್ತೀವಿ. ಇನ್ನು ನಮ್ಮ ಮನೆಗಂತೂ ಸ್ವಲ್ಪ ಬುಧವಾರ ಸಂಡೇ ದೇವರಿಗೆ ರೆಸ್ಟ್ ಕೊಡ್ತೇವೆ. ಬುಧವಾರ ಮತ್ತು ಸಂಡೇ ದಿನ ಪೂಜೆ ಮಾಡಲ್ಲ. ನಾನು ಮಾಡ್ತೀನಿ, ಬಟ್ ನಮ್ಮ ಮನೆಯವರು ಇದ್ದರೆ ಮಾಡಲ್ಲ. ಅವರು ಇಲ್ಲ ಮಾಡ್ಲಕ್ಕೆ ಭೀ ಬಿಡಲ್ಲ, ಯಾಕಂದ್ರೆ ದೇವ್ರಿಗೆ ಭೀ ರೆಸ್ಟ್ ಕೊಡು ಅಂತಂತ ಹೇಳ್ತಾರೆ. ಇನ್ನು ಇವತ್ತು ಅಮಾವಾಸ್ಯೆ ಇದೆ ಅಂತಂದು ಮಾಡ್ಲತ್ತೀನಿ, ಪೂಜೆ ಮಾಡ್ಲತ್ತೀನಿ. ಇನ್ನು ಸ್ಕೂಲಿಗೆ ಹೋಗಿ ಬಿಟ್ಟು ಬರುವಾಗಲೇ ನಾನು ಹೂವು ತಂದಿದ್ದ ಬರ್ಲತ್ತರು, ಅಲ್ಲಿಂದ ಇರುತ್ತವಲ್ವ ರೋಡಿಗೆ, ಅದು ಹೂವು ತೊಗೊಂಡು ಬಂದಿದ್ದ. ಇನ್ನು ದೇವರಿಗೆಲ್ಲ ತೊಳೆದು ಫೋಟೋಗಳೆಲ್ಲ ತೊಳೆದು ಇನ್ನು ಎಲ್ಲ ಕುಂಕುಮದೆಲ್ಲ ಹಚ್ಚಿ ಹೂವು ಹಚ್ಚಿ ಪೂಜೆ ಮಾಡ್ಲತ್ತೀನಿ. ಇಲ್ಲೆಲ್ಲ ಹೂವು ಸಿಗಲ್ಲವು. ಇನ್ನು ಯಾರ್ದನ ಮನೆ ಮುಂದೆ ಇದ್ರು ಭೀ ಗಿಡಕ್ಕೆ ಇರಲಿ, ಶೋಕಿಗೆ ಕಾಣ್ತಾವ, ಕಡಿಬೇಡ್ರಿ ಹಂಗೆ ಹಿಂಗೆ ಅಂತಾರೆ. ಇನ್ನು ನಾನಂತೂ ಒಂದಿನ ಕಡಿಲಕ್ಕೆ ಹೋಗಿದ್ದೆ ಒಬ್ರು ಗಿಡಕ್ಕೆ. ನಾವು ಶೋಕಿಗೆ ಹಚ್ಚಿದ್ದೇವೆ, ನೀವು ಕಡ್ದವ್ರು ಹಂಗೆ ಹಿಂಗೆ ಅಂತಲತ್ತಿರು. ಬಟ್ ಹೂವು ಇರೋದೇ ಇಲ್ಲ ತಲೆಗೆ ಇಟ್ಕೊಳಕ್ಕೆ, ಇಲ್ಲ ದೇವರಿಗೆ ಹಚ್ಲಕ್ಕಲ್ವ. ಬಟ್ ಇಲ್ಲೇನೋ ಶೋಕಿ ಸಲುವಾಗಿ ಹಚ್ತಾರಂತ, ಬಟ್ ತಲೆಗೆ ಭೀ ಹಚ್ಕೊಂಬಲ್ಲ. ಅಷ್ಟುಗನ ಶೋಕಿ ಸಲುವಾಗಿ ಗಿಡಕ್ಕೆ ಹಾಗೆ ಹಚ್ಚಿಡ್ತಾರೆ. ಇನ್ನು ನಾನು ಪೂಜೆ ಅದು ಮಾಡತನ ನನ್ನ ಮಗಳು ಫ್ರಿಜ್ನಾಗಿಂದ ನಾನು ಅಂದಿದ್ದ ಬಟಾಣಿ ಸುಲಿಬೇಕು ಅಂತ, ಅದು ತೊಗೊಂಡು ಸುಲಿಲತ್ತಾಳ. ಕಾಯಿ ಸುಲಿತಿದಿ, ಎಷ್ಟು ಗುಡ್ಗಾಲಾಗಿರ ನೀವು. ಗುಡ್ಗಾಲಾಗಿರಲ್ಲ, ಗುಡ್ಡು. ಹುಷಾರು ಗುಬ್ಬಿ, ಹುಷಾರು. ಏನು ಮಾಡಾಕಿದಾಯಿ? ಅಂದ್ರೆ ಏನು ಮಾಡಾಕ? ಪಲ್ಯ. ಏನು ಮಾಡಾಕ? ಇನ್ನು ಜಾನು ಕೂಡ ಸ್ವಲ್ಪ ಮಾತಾಡಿ ಮಟ್ಟಿ ಇನ್ನು ಹಸು ಆಗ್ಯಾವ ಅಂತಂದು ಬಂದು ಚಹಾ ಮಾಡ್ಕೊಳತ್ತೀನಿ. ಇನ್ನು ಹಸು ಅಂದರೂ ಇವತ್ತಂತೂ 4 ಗಂಟೆಗೆ ಹಂಗೆ, ರಾತ್ರಿ 4 ಗಂಟೆಗೆ ಹಸು ಆಗ್ಲತ್ತಿವು. ಯಾಕೋ ಏನೋ ಏನಂತಾರೆ, ಭಾಳಷ್ಟು ಹಸು ಆಗ್ಲತ್ತವ. ಇನ್ನು ಹೊಟ್ಟೆಗೆ ಹಸಿ ಇಡ್ಲತ್ತಿತ್ತು. ಇನ್ನು ನಾ ಭೀ ನಾಷ್ಟ ಏನೂ ಮಾಡಿರಲಿಲ್ಲಲ್ವ, ಅದ್ರ ಸಲುವಾಗಿ ಚಹಾ ಮಾಡ್ಕೊಳತ್ತೀನಿ. ಚಹಾ ಬಿಸ್ಕಿಟು ಇಲ್ಲ ತೋರಿಸಿ ತಿನ್ಬೇಕಂತಂದು. ಇನ್ನು ಮಕ್ಕಳಿಗಂತೂ ಆಲ್ರೆಡಿ ತಿನ್ಸಿನಿ, ಯಾಕಂದ್ರೆ ರಾತ್ರಿ ಹಗಲು ಜಾಸ್ತಿ ಇರ್ತದಲ್ವ, ಅದ್ರ ಸಲುವಾಗಿ ಹಸು ಆಗ್ಲತ್ತದೇನೋ ಅಂದ್ಕೊಂಡು ನನ್ನ ಮಕ್ಕಳಿಗೆಲ್ಲ ತಿನ್ನಿಸಿ ಕಳಿಸಿ ಗೈಕಿ ನೋಡ್ರಿ ಏನಂತಾರ ಎಲ್ಲ ಬಟಾಣಿ ಥೋಡೆ ಸುಲ್ದಾಳ, ಸುಲ್ದು ಇನ್ನು ಅದ್ರ ಕಸ ಎಲ್ಲ ಒಯ್ದು ಡಸ್ಟ್ಬಿನ್ದಾಗ ಹಾಕಿ ಬಂದು ಇನ್ನು ಕೆಳಗೆ ಬಿದ್ದೀವಲ್ಲ ಆಯ್ಲತ್ತಾಳ. ಆಗ್ಯಾವ ಅಂತ ಕೇಳೋರು ಇನ್ನು ಇಷ್ಟು ತಂದು ಸುಲಿಲತ್ತಾಳ. ಇನ್ನು ಚಹಾ ಮಾಡ್ಲಕ್ಕಂತ ಕಿಚನ್ದಾಗ ಬಂದರು. ಇನ್ನು ಕಿಚನ್ದಾಗ ಭೀ ಬಂದು ಇನ್ನು ಏನೋ ಹುಡುಕ್ಲತ್ತಾಳಕ್ಕೆ ಈಗ ತಿಲ್ಲಕ್ಬೇಕಂತ, ಏನಂತಂದು ಗೊತ್ತಿಲ್ಲ. ಬಟ್ ಎಲ್ಲ ಡಬ್ಬಿಗಳು ಹುಡುಕ್ಲತ್ತಾಳ. ಅಲ್ಲಿ ಮ್ಯಾಗ ಏನು ಭೀ ಕಾಣಲಾಗ್ಯಾವ ಆಕಿಗೆ, ಯಾಕಂದ್ರೆ ಅಲ್ಲಿರೋದೇ ರವೆ ಅದು ಇದು ಅವ. ಅದ್ರ ಸಲುವಾಗಿ ಅಲ್ಲಿ ಏನು ಭೀ ತಿಲ್ಲಕ್ಕೆ ಕಾಣಲಾಗ್ಯಾವ. ತಿಲ್ಲಕ್ಕೆ ಇದ್ದೀವೆಲ್ಲ ಈ ಕಡೆ ಬಾಜು ಸೆಲ್ಫ್ನಾಗ ಅವ. ಇನ್ನು ಅದ್ರ ಸಲುವಾಗಿ ಮ್ಯಾಗ ಕೆಳಗೆ ಎಲ್ಲ ಹುಡುಕ್ಲತ್ತಾಳೆ, ಏನು ತೋಲಿ ಏನಿಲ್ಲ, ಏನದ ಏನಿಲ್ಲ ಅಂತಂದು. ಇನ್ನು ಎಲ್ಲ ಭೀ ನಾನು ಓಪನ್ ಮಾಡಿಲ್ಲ ಇನ್ನು ಸಾಮಾನುಗಳು, ಯಾಕಂದ್ರೆ ಇನ್ನೊಂದು ಊರಿಗೆ ಹೋಗೋದದ. ಅದು ಹೋಗಿ ಬಂದ ಮೇಲೆ ಎಲ್ಲ ಕ್ಲೀನ್ ಮಾಡಿದ್ರಾಯ್ತು. ಆಮೇಲೆ ಎಲ್ಲ ಡಬ್ಬಿಗಳೆಲ್ಲ ತೊಳೆದು ಹಾಕಿ ಆಮೇಲೆ ಅದ್ರಾಗೆಲ್ಲ ಹಾಕಿದ್ರಾಯ್ತು ಅಂತಂದು ನಾನು ಹಾಕಿಲ್ಲ ಯಾವ್ದು ಭೀ ಸಾಮಾನುಗಳು. ಇನ್ನು ಇವ್ರಿಗೆ ಏನು ತಿಲ್ಲಕ್ಕೆ ಬೇಕೋ ಅವಷ್ಟೇ ಮ್ಯಾಗಿಟ್ಟೀನಿ. ಅದರ ಸಲುವಾಗಿ ನಾನು ಇನ್ನೂ ಏನೂ ಓಪನ್ ಮಾಡಿಲ್ಲ. ಸ್ವಲ್ಪ ಊರಿಗೆ ಹೋಗೋದದ, ಅದು ಹೋಗೋದ ಅಂದ್ರೆ ಸ್ವಲ್ಪ ಇದನ್ನೇ ಆಯ್ತದಲ್ವ. ಇನ್ನು ಕ್ಲೀನ್ ಮಾಡೇ ಹೋಗಮ್ಮ ಅಂದ್ಕೊಂಡೆ. ಇನ್ನು ಬರತನ ಮತ್ತು 3-4 ದಿನ ಆಯ್ತದ. ಇನ್ನು ಅದಕ್ಕೆಲ್ಲ ಇದು ಮಾಡಿ ಮತ್ತು ಧೂಳಿ ಬೀಳ್ತದ ಅಂತಂದು ಇನ್ನು ಅದ್ರ ಸಲುವಾಗಿ ಕ್ಲೀನ್ ಮಾಡಿಲ್ಲ. ಇನ್ನು ಇದು ರಾತ್ರಿ ಅಡುಗೆ ಮಾಡ್ಲತ್ತೀನಿ. ಅದ್ರ ಸಲುವಾಗಿ ನಾನು ಫ್ರಿಜ್ನಾಗಿರೋ ಮೆಂತ್ಯ ಪಲ್ಯ ತೊಗೊಂಡು ಕಟ್ ಮಾಡತ್ತೀನಿ. ಇನ್ನು ಕಿಚನ್ದಾಗ ಭೀ ನನ್ನ ಮಗಳು ಒಟ್ಟು ನನ್ನ ಹಿಂದೆ ಇರ್ತಾಳೆ. ಹಿಂದೆ ನಾ ಕಿಚನ್ಗೆ ಹೋದ್ರೆ ಕಿಚನ್ಗೆ, ಹೊರಗೆ ಹೋದ್ರೆ ಹೊರಗೆ, ಒಟ್ಟು ನಂದು ಹಿಂದೆ ಬಾಲಾಗತ್ಲೆ ತಿರ್ಕೊತಾನೆ ಇರ್ತಾಳೆ. ಇನ್ನು ನಾ ಕಿಚನ್ದಾಗ ಅಡುಗೆ ಮಾಡಾಮಂತ ಬಂದಿನಲ್ಲ, ಅದ್ರ ಸಲುವಾಗಿ ಹಿಂದಕ್ಕೆ ಕುಂತು ಏನೋ ಕೆಲಸ ಮಾಡತ್ತಾಳ. ಏನು ಹಾಂ ಏನದದು? ತೋರಿಸು ಡಬ್ಬಿ, ತೋರಿಸಿ. ಏನದು ಡಬ್ಬಿ? ಏನದದು? ಕಾಕಾ ಮಾನ್ಕೆ ಖಾರ. ತಿನ್ನು ತಿನ್ನು, ಸ್ಟ್ರಾಂಗ್ ಐತಿಲ್ಲ ಮಾನ್ಕೆ ಖಾರ. ತಿಂದ್ರೆ ಏನೈತಿ? ಓಕೆ, ಸೂಪರ್ ಅದ. ಓ ಜೋರದ. ಬಿಡು, ಅದು ಬಿಡು ನೀ ಫಸ್ಟು. ಇರಲ್ಲ ಬೇಡ, ಅಲ್ಲೇ ಇರಲ್ಲ ನಿನ್ನೆ.
ಇನ್ನು ಆಕಿನ ಕೂಡ ಮಾತಾಡ್ಕೊತ ಕುಂತ್ರು ಲೇಟೇ ಆಯ್ತದ. ಯಾಕಂದ್ರೆ ಅಡುಗೆ ಮಾಡಕ್ಕೆ ಲೇಟ್ ಆಯ್ತದ. ಆಲ್ರೆಡಿ ಈಗ ಒಂದು 6 ಏನೋ ಆಗ್ಲತ್ತದ. ಅದ್ರ ಸಲುವಾಗಿ ಇನ್ನು ಜಲ್ದಿ ಮಾಡ್ರಾಯ್ತು ಅಂತಂದು ನಮ್ಮ ಮನೆಯವ್ರು ಇವತ್ತು ಡ್ಯೂಟಿಲಿಂದ ಬರಲ್ಲ ಅಂತಂದು ಫೋನ್ ಹಚ್ಚಿರು. ನಾನು ಅಡುಗೆ ನನ್ನ ಪೂರ್ತಕ್ಕಾದ್ರೆ ಇಷ್ಟೊಂದು ಬೇಕಾಗಿಲ್ಲ ಅಂತ ಅಂದ್ಕೊಂಡೆ. ಬಟ್ ಆಮೇಲೆ ಫೋನ್ ಹಚ್ಚಿ ಇನ್ನು ಬರ್ತೀನಿ ಮಾಡಿ ಅಡುಗೆ ಅಂದ ಸಲುವಾಗಿ ನಾನು ಜಾಸ್ತಿನೇ ಮಾಡ್ಲತ್ತೀನಿ. ಇಲ್ಲದ್ರೂ ಸ್ವಲ್ಪ ಮಾಡ್ಬೇಕು ಅಂದ್ಕೊಂಡಿದ್ದೆ. ಇನ್ನು ಮೆಂತ್ಯ ಪಲ್ಯ ಜಾಸ್ತಿ ಅದ, ಹಂಗೆ ಇಟ್ಟರು ಹಾಳಾಯ್ತದ ಅಂತಂದು ಇನ್ನು ಒಟ್ಟು ಹಾಕ್ಕೊಂಡು ಮಾಡ್ಲತ್ತೀನಿ. ಈ ಮೆಂತ್ಯ ಪಲ್ಯಲಿಂದ ಬಟರ್ ಪನ್ನೀರ್ ಹೆಂಗೆ ಮಾಡ್ತಾಳೆ ಅಂತ ಅನ್ಕೊಳತ್ತಿರ್ಬೇಕು. ಮೆಂತ್ಯ ಪಲ್ಯಲಿಂದ ಬಟರ್ ಪನ್ನೀರ್ ಮಾಡಲ್ಲ, ಪನ್ನೀರ್ಲಿಂತೆ ಮಾಡ್ತೀನಿ. ಬಟ್ ಏನಂತಾರೆ, ಇದು ಮೆಂತ್ಯ ಪಲ್ಯ ಚಪಾತಿ ಸಲುವಾಗಿ ಕಟ್ ಮಾಡ್ಕೊಳತ್ತೀನಿ ಬರೀಕು. ಚಪಾತಿ ಸಲುವಾಗಿ ಅಂದ್ರೆ ಹೆಂಗೆ ಅಂತ ಅನ್ಕೊಳತ್ತಿರ್ಬೇಕು. ಚಪಾತಿ ಹಿಟ್ಟಿನಾಗ ಕಲಸಿ ಮೆಂತ್ಯ ಪಲ್ಯ ಚಪಾತಿ ಅಂತ ಮಾಡ್ತೀನಿ. ಯಾಕಂದ್ರೆ ಜಾಸ್ತಿ ಮೆಂತ್ಯ ಪಲ್ಯ ತಂದೂರು ಅಂದ್ರೆ ಈ ಥರ ಒಟ್ಟು ಯಾವ್ದ್ರಾಗಾದ್ರೂ ಆಗಲ್ಯಾಕ ಒಟ್ಟು ಹೆಲ್ದಿಯಾಗಿ ಮಾಡಬೇಕು ಅಂತಂದು ಈ ಥರ ಮಾಡ್ತೀನಿ. ಯಾವಾಗ ಭೀನೇ ಮಾಡ್ತೀನಿ. ಇನ್ನು ಬರೀಕ್ ಕಟ್ ಮಾಡ್ಕೊಂಡಿನಿ ಮೆಂತ್ಯ ಪಲ್ಯ. ಇನ್ನು ಕಟ್ ಮಾಡಿಕೊಂಡು ಇನ್ನು ತೊಳೆದು ಇಟ್ಕೊಳತ್ತೀನಿ. ಇನ್ನು ಅದ್ರಾಗಿಂದ ನೀರೆಲ್ಲ ಜಾನ್ಕೋಬೇಕು. ಅದ್ರ ಸಲುವಾಗಿ ಜಾಲಿ ಇರೋ ಬುಟ್ಟ್ಯಾಗ ಹಾಕ್ಕೊಂಡು ನೀರು ಜಾನ್ಕೊಳತ್ತೀನಿ. ಇನ್ನು ಮೆಂತ್ಯ ಪಲ್ಯ ಎಲ್ಲ ಕಡ್ದಿದ್ದಿತ್ತಲ್ವ, ಅದು ಗ್ಯಾಸ್ ಮೇಲೆ ಅದೆಲ್ಲ ಸೂಟ್ಕೊಂಡೆಲ್ಲ ಮಾಡಿ ಚಪಾತಿ ಹಿಟ್ಟು ನಾದಬೇಕಲ್ವ, ಅದ್ರ ಸಲುವಾಗಿ ಗೋಧಿ ಹಿಟ್ಟು ತೊಗೊಂಡು ಇನ್ನು ಜಲಾಡಿ ಹಿಡ್ಕೊತೀನಿ. ನಾನು ಜಲಾಡಿ ಹಿಡ್ದು ಇಟ್ಟಿಲ್ಲ ಇದು ಹಿಟ್ಟು. ಯಾಕಂದ್ರೆ ತರೋದು ಡೈರೆಕ್ಟ್ ಅದರೊಳಗೆ ಹಾಕಿಕ್ತೀನಿ. ಇನ್ನು ಜಲಾಡಿ ಹಿಡ್ದು ಅದು ಮಾಡಿ ಇಟ್ಟರು ಭೀ ಮತ್ತು ಮಾಡೋ ಟೈಮಿಗೆ ಯಾಕೋ ಇದು ಅನಿಸ್ತದ. ಹಾಗಾಗಿ ಯಾವಾಗಿಂದ ಅವಾಗೆ ಜಲಾಡಿ ಹಿಡ್ಕೊತೀನಿ. ನಾನು ಒಂದು 2 ಕಪ್ಪಷ್ಟು ಹಾಕೀನಿ. ಸರಿ ಹೋಗಲ್ದು. ಇನ್ನೂ ಹಾಕೋತೀನಿ. ಯಾಕಂದ್ರೆ ಸ್ವಲ್ಪ ಎಲ್ಲರಿಗೂ ಮಾಡತ್ತೀನಲ್ವ, ಒಂದು 5-6 ಚಪಾತಿಯಾರ ಆಗಬೇಕು ಕಂಪಲ್ಸರಿ. ರೊಟ್ಟಿ ಮಾಡ್ರು ಭೀ ಒಂದು 5-6, ಇಲ್ಲ ಚಪಾತಿ ಮಾಡ್ರು ಭೀ ಒಂದು 7-8 ಬೇಕು. ಯಾಕಂದ್ರೆ ಚಪಾತಿ ಜಾಸ್ತಿ ಹತ್ತವಲ್ವ, ಅದ್ರ ಸಲುವಾಗಿ. ಈ ಕಡೆ ನನ್ನ ಕೆಲಸ ಮಾಡತ್ತಾರ, ಆ ಕಡೆ ನನ್ನ ಮಗಳು ಕೆಲಸ ಮಾಡ್ಲತ್ತಾಳ. ಆಕಿಗೆ ಏನು ಮಾಡಲಿ ಏನಿಲ್ಲ ಅಂತಂದು ತೋಚಲಾಗ್ಯದ. ಇನ್ನು ದೊಡ್ಡಕ್ಕಿ ಅಂತೂ ಟಿ ವಿ ನೋಡ್ಲತ್ತಾಳ. ಆಕಿಂದು ಹೋಮ್ವರ್ಕ್ ಎಲ್ಲ ಮುಗಿಸ್ಕೊಂಡು ಆಕಿಂದು ಏನಿಲ್ಲ, ಬರ್ತಾಳೆ, ಹೋಮ್ವರ್ಕ್ ಮುಗಿಸ್ಕೊತಾಳೆ, ಇನ್ನು ಟಿ ವಿ ಮುಂದೆ ಕೊಡ್ತಾಳೆ. ಯಾಕಂದ್ರೆ ಅಷ್ಟಿಷ್ಟ ಟಿ ವಿ ಅಂದರು ಜಾಸ್ತಿ ಭೀ ಏನು ನೋಡ್ಲಕ್ಕೆ ಬಿಡಲ್ಲ. ಇನ್ನು ಯಾವಾಗಾರ ನೋಡ್ತಾಳೆ ಕಂಪಲ್ಸರಿ. ಯಾಕಂದ್ರೆ ಇಲ್ಲಿ ಯಾರು ಭೀ ಇಲ್ಲ ಆಡ್ಲಕ್ಕ, ಅದ್ರ ಸಲುವಾಗಿ ಇನ್ನು ಜಲಡಿ ಹಿಡ್ಕೊಂಡು ಹಿಟ್ಟೆಲ್ಲ ಜಲಡಿ ಹಿಡ್ಕೊಂಡು ಇನ್ನು ಅದಕ್ಕೆ ಸ್ವಲ್ಪ ಉಪ್ಪು ಹಾಕೀನಿ. ಚಪಾತಿ ಹಿಟ್ಟಿಗೆ ಹೆಂಗೆ ಉಪ್ಪು ಹಾಕ್ತೀವಲ್ವ ಆ ಥರ ಸ್ವಲ್ಪ ಹಾಕೀನಿ. ಇನ್ನು ಮೆಂತ್ಯ ಪಲ್ಯ ಇಟ್ಟಿನಲ್ವ, ಅದ್ರದ್ದು ನೀರೆಲ್ಲ ಜಾನ್ಕೊಳತ್ತೀನಿ, ನೀರೆಲ್ಲ ಹಿಂಡ್ಲತ್ತೀನಿ ಮೆಂತ್ಯ ಪಲ್ಯದು. ಯಾಕಂದ್ರೆ ಮೆಂತ್ಯ ಪಲ್ಯದಾಗ ಆಲ್ರೆಡಿ ನೀರು ಇರ್ತಾವ. ಇನ್ನು ಇದು ಭೀ ನೀರಾದರೂ ಒಟ್ಟು ನೀರು ಹಿಡಿಯಲ್ಲ ಅಂತಂದು ಇನ್ನು ಅಷ್ಟು ಮೆಂತ್ಯ ಪಲ್ಯ ನೀರೆಲ್ಲ ಹಿಂಡ್ಕೊಂಡು ಇನ್ನು ಚಪಾತಿ ಹಿಟ್ಟಿನಾಗ ಗೋಧಿ ಹಿಟ್ಟಿನಾಗ ಹಾಕ್ಲತ್ತೀನಿ. ಇನ್ನು ಹಾಕಿ ಚೆಂದ ಮಿಕ್ಸ್ ಮಾಡ್ಕೋಬೇಕು ಫಸ್ಟು. ಯಾಕಂದ್ರೆ ಆಲ್ರೆಡಿ ಅದು ತೊಳೆದಿದ್ದೇವಲ್ವ, ಇನ್ನು ಮೆಂತ್ಯ ಪಲ್ಯ ನೀರು ಬಿಡ್ತದಲ್ವ, ಅದ್ರ ಸಲುವಾಗಿ ಇನ್ನು ಫಸ್ಟ್ ಮೆಂತ್ಯ ಪಲ್ಯ ಎಲ್ಲ ಹಾಕಿ ಚೆಂದ ಹಿಟ್ಟಿನಾಗ ಕಲಿಸ್ಕೊಂಡು ಇನ್ನು ಸರಿ ಸ್ವಲ್ಪ ನೀರು ಹಾಕೋತಾ ಚಪಾತಿ ಹಿಟ್ಟಿನಗತ್ಲೆ ಕಲಿಸ್ಕೋಬೇಕು. ಇನ್ನು ನಾ ಭೀ ಸ್ವಲ್ಪ ನೀರು ಹಾಕ್ಕೊಂಡು ಕಲಿಸ್ಕೊಳತ್ತೀನಿ. ಇನ್ನು ಲಾಸ್ಟಿಗೆ ಮಿಕ್ಸ್ ಆಗಲಾಗ್ಯದ ಅಂತ ತಿಳ್ಕೊಂಡು ಇನ್ನು ಸ್ವಲ್ಪ ಜಾಸ್ತಿನೇ ನೀರು ಹಾಕಿದೆ. ಹಾಗಾಗಿ ಸ್ವಲ್ಪ ಅಳಸಾಗಿತ್ತು. ಇನ್ನು ನೆಂದು ಅಂದ್ರೆ ಇನ್ನು ಮೆಂತ್ಯ ಪಲ್ಯದಾಗಿನ ನೀರು ಬಿಡ್ತದ. ಇನ್ನು ಈ ಥರ ಕಲಿಸ್ಕೊಂಡು ಇಟ್ಕೊಂಡು ಪ್ಲೇಟ್ ಮುಚ್ಚಿಡ್ಲತ್ತೀನಿ. ನಂದು ಇನ್ನೂ ಬೇರೆ ಕಡೆಯಿಂದ ಈ ಕಡೆಯಿಂದ ಪಲ್ಯದ ಕೆಲಸ ಆಗತ್ತನ ಅದು ನೆನಿತದ. ಚಂದ ನೆನಿತು ಅಂದ್ರೆ ಚಪಾತಿ ಭೀ ಚಂದ ಬರ್ತವೆ, ಮೆತ್ತಗಾಯ್ತವ, ಸ್ಮೂತ್ ಆಯ್ತವ ಅಂತಂದು ನೆನಿಕ್ಕೋತೀನಿ. ಯಾವಾಗ ಭೀ ಫಸ್ಟ್ ಚಪಾತಿ ಹಿಟ್ಟು ನೆನಿಕ್ಕೊಂಡಿದ್ಮೇಲೆ ಹಿಂದಿನ ಕೆಲಸ ಮಾಡ್ಕೋತೀನಿ. ಇನ್ನು ಈ ಕಡೆ ಬಟರ್ ಪನ್ನೀರ್ ಸಲುವಾಗಿ ಗ್ರೇವಿ ರೆಡಿ ಮಾಡ್ಕೊಳತ್ತೀನಿ. ಒಂದು 4 ಏನೋ ಟೊಮೆಟೊ ತೊಗೊಂಡಿನಿ. ಜರ ಹೆಚ್ಚಿಗೆ ಆದವು, ಯಾವಾಗ ಭೀ 2 ಇಲ್ಲ 3 ಹಾಕ್ತೀನಿ. ಇನ್ನು ಈ ಸರ್ತಿ ಟೊಮೆಟೊ ಹೆಚ್ಚಿಗೆ ಅವ ಮಾಡಿದ್ರಾಯ್ತು. ಇನ್ನು ಇದ್ರ ಭೀ ಪಲ್ಯ ಇರ್ತದೆ ಅಂತಂದು ಒಂದು 4 ಟೊಮೆಟೊ ಆಯಿತು. 1 ಉಳ್ಳಾಗಡ್ಡಿ ತೊಗೊಂಡಿನಿ. ನಾನು ಈ ಥರ ದಮ್ ಕಟ್ ಮಾಡ್ಕೊಂಡು ಬಾಜು ಇಟ್ಕೊಂಡಿನಿ. ಇದಕ್ಕೆ ನಾನು ಸೋಯಾ ಪನ್ನೀರ್ ತೊಗೊಂಡಿನಿ. ಇದು ಹಾಲಿನ ಪನ್ನೀರ್ ಅಲ್ಲ, ಸೋಯಾ ಪನ್ನೀರು. ಯಾಕಂದ್ರೆ ಹಾಲಿನ ಪನ್ನೀರು ಬರಲ್ಲ ನನ್ನ ಮಗಳಿಗೆ. ಇನ್ನು ಅದು ಒಂದು ಸರ್ತಿ ತಂದು ಮಾಡಿದ್ದೇವೆ, ಅದ್ರ ಸಲುವಾಗಿ ಉಲ್ಟಿ ಅದು ಮಾಡ್ಕೊಂಡಳು. ಅದ್ರ ಸಲುವಾಗಿ ನಾವು ಯಾವಾಗ ಭೀ ಸೋಯಾ ಪನ್ನೀರ್ ತರ್ತೇವೆ. ಇನ್ನು ಈ ಪನ್ನೀರ್ ಅಂದರೂ ಭಾಳ ಇಷ್ಟ ಮನೆಯಾಗೆ ಎಲ್ಲರಿಗೆ. ಇನ್ನು ಅದ್ರಾಗ ಭೀ ಈ ಥರ ಮತ್ತು ನನ್ನ ಮಕ್ಳಿಗೆ ಮಾಡಿಕೊಟ್ರು. ಇನ್ನು ಚಿಕನ್ ಪನ್ನೀರ್ ಇಷ್ಟ ಅಂತಂದು ಯಾವಾಗ ಭೀ ಇದೇ ತರ್ತೀನಿ. ಹಾಲಿನ ತಂದರು ಉಲ್ಟಿ ಅದು ಆಯ್ತದ, ಅದು ಎದೆ ಮೇಲೆ ಕೂಡ್ತದ ಅಂತಂದು ತಂತಾರಲ್ಲ. ಇನ್ನು ಇದು ತಂದು ತೊಳ್ಕೊತೀನಿ ಚೆಂದ. ಪೈಲೆ ಪ್ಯಾಕೆಟ್ ಓಪನ್ ಮಾಡಿ ತೊಳ್ಕೊಂಡಿದ್ಮೇಲೆ ಈ ಥರ ಸಣ್ಣದು ಕ್ಯೂಬ್ ಸೈಜ್ನಾಗ ಕಟ್ ಮಾಡಿಕೊಂಡು
ಇನ್ನು ಗ್ಯಾಸ್ ಆನ್ ಮಾಡಿಕೊಂಡು ಪ್ಯಾನ್ ಇಟ್ಕೊಂಡೀನಿ. ಇನ್ನು ಎಲ್ಲ ಚಂದ ಫ್ರೈ ಮಾಡ್ಬೇಕಂತಂದು ಇನ್ನು ಪ್ಯಾನ್ ಗರಮ್ ಆಗತನ ಹಚ್ಕೊಂಡು ಅನ್ನಕ್ಕೆ ಬಿಟ್ಟಿದ್ದ ಅದಕ್ಕೆ ಖಾರ ಉಪ್ಪು ಅದು ಹಾಕಿ ಇನ್ನು ಇಡ್ಲತ್ತೀನಿ. ಅನ್ನ ಆಯ್ತದ ಕಡೆ. ಇನ್ನು ಇದಕ್ಕೆ ಸ್ವಲ್ಪ ಪ್ಯಾನಿಗೆ ಸ್ವಲ್ಪ ಗರಮ್ ಆಗಿದ್ಮೇಲೆ ಒಂದು ಸ್ವಲ್ಪ ಎಣ್ಣೆ ಹಾಕೀನಿ. ಒಂದು ಅರ್ಧ ಚಮಚ ಅಷ್ಟು ಎಣ್ಣೆ ಹಾಕಿ ಈ ಪನ್ನೀರ್ ಅದಲ್ವ ಅದಕ್ಕೆ ಫ್ರೈ ಮಾಡ್ಕೋಬೇಕು. ಇನ್ನು ಹಾಲಿನ ಪನ್ನೀರ್ ಆದ್ರೆ ಚಂದ ಕಲರ್ ಬರ್ತದ. ಇದು ಸೋಯಾ ಪನ್ನೀರ್ ಅಲ್ವ ಅದ್ರ ಸಲುವಾಗಿ ಅಷ್ಟೇನು ಕಲರ್ ಬರಲ್ಲ. ಇನ್ನು ಪನ್ನೀರೆಲ್ಲ ಹಾಕಿದ್ಮೇಲೆ ಇನ್ನು ಅದಕ್ಕೂ ಸ್ವಲ್ಪ ಅರಿಶಿಣ, ಸ್ವಲ್ಪ ಉಪ್ಪು, ಸ್ವಲ್ಪ ಖಾರ ಹಾಕ್ಕೋಬೇಕು. ಯಾಕಂದ್ರೆ ಸ್ವಲ್ಪ ಇವೆಲ್ಲ ಹಾಕ್ಕೊಂಡು ಫ್ರೈ ಮಾಡೋದ್ರಿಂದ ಕಲರ್ ಭೀ ಕಾಣಿಸ್ತದ. ಇನ್ನು ಪನ್ನೀರ್ ಭೀ ಚಂದ ಊಟ ಮಾಡತ್ರು ಅದಕ್ಕೆ ಭೀ ಟೇಸ್ಟ್ ಬರ್ತದೆ ಖಾರ ಉಪ್ಪಿಂದು. ಇಲ್ಲಾದ್ರೂ ಸಪ್ಪಗೆ ಹತ್ತದ. ಅದ್ರ ಸಲುವಾಗಿ ಇನ್ನು ಥೋಡೆ ಅರಿಶಿಣ, ಖಾರ, ಉಪ್ಪು ಹಾಕಿ ಚಂದ ಫ್ರೈ ಮಾಡ್ಕೊಳತ್ತೀನಿ. ಹೀಗೆ ಹಾಕೀನಿ ಅಂದ್ರೂ ಭೀ ಇದು ಸ್ವಲ್ಪ ತಳ ಹಿಡಿತದ. ಅದ್ರ ಸಲುವಾಗಿ ನಾನ್ ಸ್ಟಿಕ್ ಪ್ಯಾನ್ ಇತ್ತಂದ್ರೂ ಭೀ ಅದ್ರಾಗ ಮಾಡ್ಬೋದು. ಇನ್ನು ನನ್ನ ಬಳಿ ಇದು ಇದ್ರಾಗ ಭೀ ಯಾವಾಗ ಭೀ ತಳ ಹಿಡಿತದ. ಯಾಕಂದ್ರೆ ಅದು ಅವಾಗೆ ಹಸಿ ತೊಳ್ದು ಅದು ಮಾಡಿ ಹಾಕ್ತೀನಲ್ವ ಅದ್ರ ಸಲುವಾಗಿ ಸ್ವಲ್ಪ ತಳ ಹಿಡಿತದ. ಹಂಗೇನಿಲ್ಲ ಅದು ಹಿಡಿದ್ರು ಭೀ ಪರವಾಗಿಲ್ಲ. ಇನ್ನು ಮುಂದೆ ಬೇರೆದು ಮಾಡೋದು ಫ್ರೈ ಮಾಡವಲ್ವ ಅದ್ರ ಸಲುವಾಗಿ ಅದಕ್ಕೆ ಬರ್ತಾವ. ಇನ್ನು ಈ ಥರ ಚಂದ ಫ್ರೈ ಮಾಡಿಕೊಂಡು ತೆಕ್ಕೋತೀನಿ ಒಂದು ಪ್ಲೇಟ್ನಾಗ. ಅದು ಇನ್ನೊಂದು ಗ್ರೇವಿ ಅದು ರೆಡಿ ಮಾಡತ್ತನ ಇದು ಪ್ಲೇಟ್ನಾಗ ತೆಕ್ಕೊಂಡು ಇಟ್ಕೋತೀನಿ. ಇನ್ನು ಇದಕ್ಕೆ ಸ್ವಲ್ಪ ಇನ್ನೊಂದು ಅರ್ಧ ಚಮಚ ಏನೋ ಒಂದು ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಉಳ್ಳಾಗಡ್ಡಿ ಮತ್ತು ಟೊಮಟ ಕಟ್ ಮಾಡಿ ಇಟ್ಕೊಂಡಿವಲ್ವ ಅದು ಹಾಕ್ಕೊಂಡು ಫ್ರೈ ಮಾಡ್ಕೋಬೇಕು. ಡೈರೆಕ್ಟ್ ಮಿಕ್ಸಿಗೆ ಬೇಕಾದ್ರೆ ಹಾಕ್ಬೋದು. ಬಟ್ ನಾ ಏನು ಮಾಡ್ತೀನಿ ಸ್ವಲ್ಪ ಈ ಥರ ಫ್ರೈ ಆದರೂ ಎಣ್ಣೆಗ ಸ್ವಲ್ಪ ಚಂದ ಟೇಸ್ಟ್ ಆಯ್ತದ. ಇಲ್ಲ ಡೈರೆಕ್ಟ್ ಮಿಕ್ಸಿಗೆ ಹಾಕ್ದಿವಂದ್ರೆ ಇನ್ನು ಉಳ್ಳಾಗಡ್ಡಿ ಟಮಟದು ಅದ್ರದ್ದು ಹಸಿ ವಾಸನೆ ಇರ್ತದಲ್ವ ಅದು ಹಾಗೆ ಇರ್ತದ. ಈ ಥರ ಫ್ರೈ ಮಾಡ್ಕೊಂಡು ಹಾಕ್ಕೊಂಡ್ರು ಭೀ ಸ್ವಲ್ಪ ಗ್ರೇವಿ ಸ್ಮೂತಾಗಿ ಆಯ್ತದ ಅಂತಂದು ಇನ್ನು ಸ್ವಲ್ಪ ಫ್ರೈ ಮಾಡ್ಕೋತೀನಿ. ಒಂದು 10 ನಿಮಿಷ ಹಂಗೆ ಚಂದ ಹುರ್ಕೊಂಡು ಫಸ್ಟು ಉಳ್ಳಾಗಡ್ಡಿ ಹಾಕ್ಕೊಂಡು ಹುರ್ಕೊಂಡು ಆಮೇಲೆ ಟಮಟ ಹಾಕ್ಕೊಂಡು ಒಂದು 10 ನಿಮಿಷ ಬಿಟ್ಟು ನೋಡಿದಾಗ ಈ ಥರ ಸಾಫ್ಟ್ ಆಯ್ತವ. ಇನ್ನು ನನಗೆ ಯಾಕೋ ಟಮಟ ಸ್ವಲ್ಪ ದಪ್ಪಗೆ ಕಟ್ ಮಾಡ್ಕೊಂಡಿನಲ್ವ ಅದ್ರ ಸಲುವಾಗಿ ಇನ್ನೂ ಸ್ವಲ್ಪ ಫ್ರೈ ಆದ್ರೆ ಆಯಿತು ಅಂತಂದು ಇನ್ನೊಂದು 5 ನಿಮಿಷ ಇಟ್ಟೀನಿ. ಇನ್ನು ಒಂದು 5 ನಿಮಿಷ ಆಗಿದ್ಮೇಲೆ ತೆಗ್ದು ನೋಡಿದ್ಮೇಲೆ ಈ ಥರ ಫ್ರೈ ಆಗ್ಯಾವ ಟಮಟ ಎಲ್ಲ. ಇನ್ನು ಟಮಟ ಎಲ್ಲ ಫ್ರೈ ಮಾಡಿದ್ಮೇಲೆ ಇದಕ್ಕೂ ಚಂದ ಕಲಿಸ್ಕೊಂಡು ಇನ್ನು ಆಫ್ ಮಾಡಿ ಇಟ್ಕೋಬೇಕು ಗ್ಯಾಸು. ಇದು ತಣ್ಣಗಾಗಬೇಕು. ಅದ್ರ ಸಲುವಾಗಿ ಈ ಥರ ಸ್ಮೂತ್ ಆದ್ರೆ ಸಾಕು. ಇನ್ನು ಇದು ನಿಮಗೆ ಬೇಕಂದ್ರೂ ಹಾಗೆ ಇಡ್ಬೋದು. ನಾನು ಸ್ವಲ್ಪ ಫ್ಯಾನಿನ ಗಾಳಿಗೆ ಜಲ್ದಿ ಅಡುಗೆ ಆಗ್ಬೇಕಲ್ವ ಅದ್ರ ಸಲುವಾಗಿ ನಾನು ತಡ ಆದ್ರೂ ಮಕ್ಳಿಗೆ ಭೀ ಹಸು ಆಯ್ತಾವ. ಇನ್ನು ನನಗೆ ಭೀ ಹಸು ಆಗ್ಯಾವ ಆಲ್ರೆಡಿ. ಅದ್ರ ಸಲುವಾಗಿ ಫ್ಯಾನಿನ ಗಾಳಿಗೆ ಒಯ್ದು ತಣ್ಣಗೆ ಮಾಡ್ಕೊಂಡು ಬಂದೀನಿ. ಈ ಥರ ಸ್ಮೂತ್ ಆದ್ರೆ ಸಾಕು. ಆಲ್ರೆಡಿ ಸ್ಮೂತ್ ಆಗ್ಯದ. ಇಷ್ಟಾದ್ರೆ ಸಾಕು. ಕಂಟಿನ್ಯೂ ಮಾಡಬೇಕು. ಇಲ್ಲಾದ್ರೆ ಡಬಲ್ ಹಾಕ್ತೀನಂದ್ರೆ ಅದು ಟಮಟದ ಗ್ರೇವಿ ಅದಲ್ವ ಮಿಕ್ಸಿಲಿಂದ ಹೊರಗೆ ಬರ್ತದೆ. ಅದ್ರ ಸಲುವಾಗಿ ಒಂದೇ ಸರಿ ಹಾಕ್ಕೊಂಡು ಫುಲ್ಲು ಸ್ಮೂತ್ ಆಗತನ ಬಿಟ್ಬಿಡ್ತೀನಿ. ಇನ್ನು ಈ ಕಡೆ ಅದೆಲ್ಲ ಸ್ಮೂತ್ ರುಬ್ಕೊಂಡಿದ್ಮೇಲೆ ಇನ್ನು ಗ್ಯಾಸ್ ಆನ್ ಮಾಡಿಕೊಂಡು ನಾನ್ ಸ್ಟಿಕ್ ಕಡಾಯಿ ಇಟ್ಟೀನಿ. ಇನ್ನು ಈ ಕಡೆ ಇದೆಲ್ಲ ಕೆಲಸ ಮಾಡ್ತಾನೆ. ಅನ್ನ ಭೀ ಆಲ್ಮೋಸ್ಟ್ ಆಗಿತ್ತು. ಒಂದು 2 ನಿಮಿಷ ಮುಗಾಲಕ್ಕೆ ಇಟ್ಟೀನಿ. ಇನ್ನು ನಾನು ಆ ಕಡೆ ಅನ್ನೋದು ನೋಡತ್ತಾನೆ ಈ ಕಡೆ ಪ್ಯಾನ್ ಭೀ ಗರಮ್ ಆಗಿತ್ತು. ಇದಕ್ಕೊಂದು 2 ಚಮಚ ಅಷ್ಟು ಎಣ್ಣೆ ಹಾಕೊಳತ್ತೀನಿ. ಎಣ್ಣೆ 2 ಚಮಚ ಜಾಸ್ತಿನೇ ಹಾಕೊಳತ್ತೀನಿ. ಯಾಕಂದ್ರೆ ಇದ್ರೊಳಗೆ ನನ್ನ ಮಕ್ಳಿಗೆ ಭೀ ಸಪ್ರೇಟ್ ತೆಗಿತೀನಿ. ಈ ಥರ ಏನಂತಾರೆ ಎಣ್ಣೆ ಹಾಕಿ ಸಾಜೀರ ಹಾಕಿ ಇನ್ನು ಚಕ್ಕಿ ಇನ್ನು ಬಿರಿಯಾನಿ ಎಲೆ ಎಲ್ಲ ಹಾಕ್ಕೊಂಡು ಇನ್ನು ಅದೇ ಎಣ್ಣೆ ಆ ಕಡೆ ಬಾಜು ನನ್ನ ಮಕ್ಳಿಗೆ ಥೋಡೆ ಎಣ್ಣೆ ಹಾಕಿ ಮಾಡ್ತೀನಿ. ಸಪ್ರೇಟ್ ಎಣ್ಣೆ ಏನಿಲ್ಲ. ಇದೆಲ್ಲ ಹಾಕಿನಲ್ವ ಇದೆಲ್ಲ ಸ್ವಲ್ಪ ಎಣ್ಣೆ ಬೇರೆ ಸಣ್ಣದು ಬೊಗಣೆಗಲ್ಲಿ ಎದ್ರಾಗನ ಹಾಕಿ ಅವ್ರಿಗೆ ಭೀ ಗ್ರೇವಿ ರೆಡಿ ಮಾಡ್ತೀನಿ. ಯಾಕಂದ್ರೆ ಚಿಕನು ಪನ್ನೀರು ಇಂಥವೆಲ್ಲ ಮಾಡಿದಾಗ ಸ್ವಲ್ಪ ಖಾರ ಜಾಸ್ತಿನೇ ಹತ್ತದ. ಇನ್ನು ಅಷ್ಟೊಂದು ಮಕ್ಕಳು ಖಾರ ಉಂಬಲ್ಲ ನಾವು ಉಂಬೋಷ್ಟು. ಅದ್ರ ಸಲುವಾಗಿ ಅವ್ರಿಗೆ ಸಪ್ರೇಟೇ ಮಾಡ್ತೀನಿ. ಡೈಲಿ ಆದ್ರೆ ಅವರಿಗೆ ಡೈಲಿ ನಾವು ಉಂಬೋದೇ ಮಾಡ್ತೀನಿ. ಈ ಥರ ಮಾಡಿದಾಗೆಲ್ಲ ಸ್ವಲ್ಪ ಅವ್ರಿಗೆ ಸಪ್ರೇಟ್ ಮಾಡ್ತೀನಿ. ಇನ್ನು ಇದ್ರಾಗಿಂದ ಎಣ್ಣೆ ಒಂದು ಬಟ್ಲಾಗ ಹಂಗೆ ತೆಕ್ಕೊಂಡು ಇನ್ನು ಅದ್ರಕ್ಕೆ ಬಗಾರ್ ಹಾಕಿ ಅಲ್ಲ ಪೇಸ್ಟ್ ಎಲ್ಲ ಬಗಾರ್ ಹಾಕಿ ಇನ್ನು ಅವ್ರಿಗೆ ಅದು ಜಲ್ದಿನೇ ಆಗ್ಯದ. ಯಾಕಂದ್ರೆ ಥೋಡೆ ಅದಲ್ವ ಅದ್ರ ಸಲುವಾಗಿ ಟೊಮಟೊ ಕುಟ್ಕೊಂಡಿರೋ ಪೇಸ್ಟ್ ಹಾಕಿ ಅವ್ರಿಗೆ ಅದು ಪೇಸ್ಟ್ ಎಲ್ಲ ಚಂದ ಎಣ್ಣೆ ಬಿಡತನ ಮಿಕ್ಸ್ ಮಾಡ್ಕೊಳಕ್ಕೆ ಆ ಕಡೆ ಇಟ್ಟೀನಿ. ಇನ್ನು ಅದಕ್ಕೆ ಖಾರ ಉಪ್ಪು ಅರಿಶಿಣ ಎಲ್ಲ ಖಾರ ಭೀ ಸ್ವಲ್ಪ ಹಾಕೀನಿ. ಎಲ್ಲ ಹಾಕ್ಕೊಂಡು ಮಿಕ್ಸ್ ಮಾಡಿ ಚಂದ ಫ್ರೈ ಅದು ಗ್ರೇವಿ ಎಲ್ಲ ರೆಡಿ ಆಗಬೇಕು ಅಲ್ಲಿ ತನಕ ಹಾಗೆ ಇಟ್ಟು ಇನ್ನು ಈಚೆ ಕಡೆ ನಮ್ಮದು ಪಲ್ಯ ಮಾಡ್ಲತ್ತೀನಲ್ವ ಕಡಾಯಿದಾಗ ಅದ್ರದ್ದು ಅಲ್ಲ ಬೆಳಗಡ್ಡಿ ಪೇಸ್ಟು ಚಂದ ಫ್ರೈ ಆಲಕ್ಕೆ ಇಟ್ಟೀನಿ. ಅದೆಲ್ಲ ಫ್ರೈ ಆಯ್ತಂದ್ರೆ ಸ್ವಲ್ಪ ಹಾರ್ತದ ಅಲ್ಲ ಬೆಳಗಡ್ಡಿ ನನಗೆಲ್ಲ ಅಂಜಿಕೆ. ಯಾಕಂದ್ರೆ ಕೈ ಮೇಲೆಲ್ಲ ಅದ್ರದ್ದು ಎಣ್ಣೆ ಬಿತ್ತು ಅಂದರೆ ಕೈ ಮೇಲೆಲ್ಲ ಕಲಿ ಕೂಡ್ತಾವ ಅಂತಂದು ಈ ಥರ ಮುಚ್ಕೊಂಡೆ ಕಲಿಸ್ಕೊತೀನಿ. ಇನ್ನು ಇದಕ್ಕೆ ಒಂದು 1.5 ಚಮಚ ಹಂಗೆ ಹಾಕ್ಲತ್ತೀನಿ. ಯಾಕಂದ್ರೆ ಇದು ಖಾರ ಮೊನ್ನೆ ತಂದಿದ್ದು ಅದ. ಇನ್ನು ಫುಲ್ಲು ಕಲರ್ ಭೀ ಅದ ಹಾಗೆ ಖಾರ ಭೀ ಬೊಕ್ಕುಳದ. ಅದ್ರ ಸಲುವಾಗಿ ಒಂದು 1.5 ಚಮಚ ಇಲ್ಲದ್ರೂ ಮಾಮೂಲಿ ಆದ್ರೆ 3-4
ಚಮಚ ಹಾಕ್ತೀನಿ. ಇದು ಫುಲ್ಲು ಖಾರ ಅದ, ಅದ್ರ ಸಲುವಾಗಿ ಒಂದು 1.5 ಚಮಚ ಹಂಗೆ ಖಾರ ಎಣ್ಣೆಗೆ ಹಾಕ್ಕೊಂಡು ಚಂದ ಫ್ರೈ ಮಾಡ್ಕೊಂಡು ಇನ್ನು ಕುಟ್ಕೊಂಡಿದ್ದೇವಲ್ವ ಉಳ್ಳಾಗಡ್ಡಿ ಟಮಟ ಪೇಸ್ಟು ಅದು ಹಾಕ್ಕೊಂಡು ಫ್ರೈ ಮಾಡಿ ಚಂದ ಕಲಿಸ್ಕೊಳತ್ತೀನಿ. ಇನ್ನು ಇದು ಕಲಿಸ್ಕೊಂಡು ಎಲ್ಲ ಮಾಡಿ ಇನ್ನು ಥೋಡೆ ಅರಿಶಿಣ, ಇನ್ನು ರುಚಿಗೆ ಎಷ್ಟು ಬೇಕು ಅಷ್ಟು ಉಪ್ಪು ಮತ್ತು ಆಲ್ರೆಡಿ ಖಾರ ಹಾಕಿದ್ದೇವೆ, ಅರಿಶಿಣ ಉಪ್ಪು ಹಾಕಿ ಚಂದ ಮಿಕ್ಸ್ ಮಾಡ್ಕೊಂಡ್ರೆ ಆಗೋಯ್ತು. ಇನ್ನು ಹಾಗೆ ನಾನು ಮನೆಗೆ ಕುಟ್ಟಿದ್ದ ಧನಿಯಾ ಪೌಡರ್ ಇತ್ತು, ನಾನು ಯಾವಾಗ ಭೀ ಧನಿಯಾ ತಂದು ಮನೆಗೆ ಕೊಡ್ತೀನಿ. ಇನ್ನು ಗರಂ ಮಸಾಲ ಅದೆಲ್ಲ ಮಸಾಲ ಏನೇನು ಮಸಾಲ ಬೇಕು ಅವೆಲ್ಲ ಹಾಕ್ಕೊಂಡು ಇನ್ನು ಚಂದ ಮಿಕ್ಸ್ ಮಾಡ್ಕೊಳತ್ತೀನಿ. ಇನ್ನು ಮಿಕ್ಸ್ ಮಾಡ್ಕೊಂಡು ಎಲ್ಲ ಮಾಡ್ಕೊಂಡು ಇದು ಹಾಗೆ ಬಿಡಬೇಕು, ಮುಚ್ಚಳ ಮುಚ್ಚಿಟ್ಕೊಂಡು ಬಿಡಬೇಕು. ಯಾಕಂದ್ರೆ ಈಗ ಆಲ್ರೆಡಿ ನಾವು ಫ್ರೈ ಮಾಡಿದ್ದೆವು ಟಮಾಟ ಉಳ್ಳಾಗಡ್ಡಿ. ಇನ್ನು ಚಂದ ಎಣ್ಣೆಗೆ ಫ್ರೈ ಆಗ್ಬೇಕಂದ್ರೆ ಇದೆಲ್ಲ ಪ್ಲೇಟೆಲ್ಲ ಮುಚ್ಚಳನ ಮುಚ್ಚಿ ಇಟ್ಕೋಬೇಕು. ಇನ್ನು ಈ ಕಡೆ ಇಷ್ಟೆಲ್ಲ ಮಾಡತ್ತಾನ, ಆ ಕಡೆ ಆಲ್ರೆಡಿ ನನ್ನ ಮಕ್ಕಳದ್ದು ಗ್ರೇವಿ ಪಲ್ಯ ಇಟ್ಟಿದ್ದಲ್ವ, ಅದು ಗ್ರೇವಿ ಭೀ ರೆಡಿ ಆಗ್ಯದ. ನಾನೇನು ಮಕ್ಕಳಿಗೆ ಜಾಸ್ತಿ ಎಣ್ಣೆ ಹಾಕಿ ಮಾಡಲ್ಲ, ಈ ಥರ ಮಾಡಿದಾಗ ಭೀ ಡೈಲಿ ಭೀ. ಇನ್ನು ಈ ಥರ ಮಾಡಿದಾಗ ನಮಗೆ ಸ್ವಲ್ಪ ಎಣ್ಣೆ ಜಾಸ್ತಿ ಬೇಕು, ಅದಕ್ಕೆ ಅದ್ರಾಗಿಂದೇ ಸ್ವಲ್ಪ ಹಾಕ್ತೀನಿ ಅವ್ರಿಗೆ. ಇನ್ನು ಅದೆಲ್ಲ ಕಲಿಸ್ಕೊಂಡು ಗ್ರೇವಿ ರೆಡಿ ಆಗ್ಯದ ಅಂತಂದು ಇನ್ನು ಪನ್ನೀರ್ ಹಾಕ್ಲತ್ತೀನಿ. ಪನ್ನೀರು ಸ್ವಲ್ಪ ಜಾಸ್ತಿನೇ ಹಾಕ್ತೀನಿ, ನಮಗೆ ಕಮ್ಮಿ ಬಿದ್ದರೂ ಬೇಳಲ್ಲ, ಖರೆ ಅವ್ರಿಗೆ ಹೆಚ್ಚಿಗೆ ಇರ್ಬೇಕಂತ ಅವರು ಇಲ್ಲಾದ್ರೂ ಕಮ್ಮಿ ಬಿದ್ದು ಅಂದ್ರೆ ಅವ್ರು ಜಗಳ ಆಡ್ತಾರೆ. ಅದ್ರ ಸಲುವಾಗಿ ಇನ್ನು ಪನ್ನೀರ್ ಹಾಕ್ಕೊಂಡು ಚಂದ ಮಿಕ್ಸ್ ಮಾಡ್ಕೊಳತ್ತೀನಿ. ಇನ್ನು ಆ ಸ್ಟವ್ ಮೇಲೆ ನಿಮಗೆಲ್ಲ ಕಾಣಲ್ಲ ಅಂತಂದು ಈಚೆ ಕಡೆ ಸ್ಟವ್ ಮೇಲೆ ಮತ್ತೆ ಆನ್ ಮಾಡಿಕೊಂಡು ತೋರಿಸ್ಲತ್ತೀನಿ. ಇನ್ನು ಚಂದ ಫ್ರೈ ಆಗ್ಯಾವ ಪನ್ನೀರ್ ಭೀ ಎಣ್ಣೆ ಅದು ಮಸಾಲದಾಗ ಚಂದ ಫ್ರೈ ಮಾಡಿಕೊಂಡು ಇನ್ನು ನೀರು ಹಾಕ್ಕೊಳತ್ತೀನಿ. ಎಷ್ಟು ಬೇಕೋ ಅಷ್ಟು ಗ್ರೇವಿ ಸಲುವಾಗಿ ನೀರು ಹಾಕ್ಕೊಂಡು ಚಂದ ಕಲಿಸ್ಕೊಂಡು ಇನ್ನು ಅದಕ್ಕೆ ಬಟರ್ ಇದ್ವಲ್ವ ಬಟಾಣಿ ಅವು ಹಾಕ್ಕೊಳತ್ತೀನಿ. ಹಾಕ್ಕೊಂಡು ಚಂದ ಮಿಕ್ಸ್ ಮಾಡ್ಕೊಂಡ್ರೆ ಆಗೋಯ್ತು. ಇವು ಮನೆಗೆ ಹಸಿ ಬಟಾಣಿನೇ ಅವಲ್ವ, ಅದ್ರ ಸಲುವಾಗಿ ಅವೇ ಡೈರೆಕ್ಟ್ ಹಾಕೀನಿ. ಇನ್ನು ನಿಮ್ಮ ಬೇರೆವಿದ್ರೆ ಹಾಕೋಬೋದು. ಇನ್ನು ಇದು ಆ ಕಡೆ ಎಲ್ಲ ಅದೆಲ್ಲ ಇಟ್ಟು ಎಲ್ಲ ಮಾಡಿ ಇನ್ನು ಈಚೆ ಕಡೆ ಗ್ರೇವಿ ರೆಡಿ ಆಗ್ಯದಿಲ್ಲ ಅಂತ ನೋಡತ್ತೀನಿ. ನೋಡ್ಬೋದು ಎಷ್ಟು ಚಂದ ಕಲರ್ ಬಂದದ ಅಂತ. ನಾನು ಜಾಸ್ತಿ ಎಣ್ಣೆ ಹಾಕಿಲ್ಲ, ಅದ್ರ ಸಲುವಾಗಿ ಅಷ್ಟೊಂದು ಎಣ್ಣೆ ಮ್ಯಾಗ ತೇಲಿಲ್ಲ. ಸ್ವಲ್ಪ ಹಸಿ ವಾಸನೆ ಹೋಗಿ ಚಂದ ಗ್ರೇವಿ ಡಬಲ್ ಲೇಯರ್ಸ್ ಹಂಗೆ ಬರ್ತಾವಲ್ವ, ಆ ಥರ ಕುದಿ ಬಂದ್ರೆ ಆಗೋಯ್ತು. ಇನ್ನು ಇದಕ್ಕೆ ನಾನು ಮಿಕ್ಸರ್ ಜಾರ್ದು ನೀರೆಲ್ಲ ತೊಳೆದು ಹಾಕೀನಿ. ಇನ್ನು ನಿಮಗೆ ಬೇಕಂದ್ರೆ ಎಣ್ಣೆ ಜಾಸ್ತಿ ಹಾಕ್ಕೊಂಡು ಮಾಡ್ರೆ ಜಾಸ್ತಿ ಫುಲ್ ಎಣ್ಣೆ ಕಲರ್ ಬರ್ತದೆ. ಆಲ್ರೆಡಿ ಇದು ಭೀ ಅಷ್ಟು ಭಾಳಷ್ಟು ಕಲರ್ ಬಂದದ ರೆಡ್ಡು. ಇದು ನೋಡಿದ್ರೆ ಎಷ್ಟು ಖಾರ ಹಾಕೀನಿ ಅಂತಂದು ಗೊತ್ತಾಯ್ತದ. ನಾನು ಅಷ್ಟೊಂದು ಎಣ್ಣೆ ಬೇಕಾಗಲ್ಲ ಅಂತಂದು ನಾನು ಸ್ವಲ್ಪ ಹಾಕ್ಕೊಂಡೀನಿ. ಇಲ್ಲ ಜಾಸ್ತಿ ಟಮಾಟ ಭೀ ಹಾಕಿನಲ್ವ, ಅದ್ರ ಸಲುವಾಗಿ ಎಣ್ಣೆ ಭೀ ಅಷ್ಟು ಬಿಟ್ಟಿಲ್ಲ. ಇನ್ನು ನಮಗೆ ಎಷ್ಟು ಬೇಕೋ ಅಷ್ಟು ನೀರು ಹಾಕ್ಕೊಂಡು ಚಂದ ಕಲಿಸ್ಕೊಂಡು ಮುಚ್ಚಳನ ಮುಚ್ಚಿಟ್ಕೋಬೇಕು. ಯಾಕಂದ್ರೆ ಕುದಿ ಬರಬೇಕು, ಅದಕ್ಕೆ ಚಂದ ಕುದ್ದರೆ ಮಸಾಲ ಗ್ರೇವಿ ಟೇಸ್ಟ್ ಹತ್ತದ. ಇನ್ನು ಆ ಕಡೆ ಎಲ್ಲ ಪ್ಲೇಟೆಲ್ಲ ಮುಚ್ಚಿಟ್ಕೊಂಡು ಇನ್ನು ಈ ಕಡೆ ಮಕ್ಕಳದು ಪಲ್ಯ ಇಟ್ಟಿನಲ್ವ, ಅದು ಮಾಡಿ ನೋಡ್ಲತ್ತೀನಿ ಕುದ್ದವ ಇಲ್ಲ ಅಂತಂದು. ನೋಡ್ಬೋದು ಮಕ್ಕಳಿಗಾದ್ರೂ ಭೀ ಎಷ್ಟು ಚಂದ ಕಲರ್ ಆಗ್ಯದ ಅಂತಂದು. ಜಾಸ್ತಿ ಏನು ಹಾಕಲ್ಲ, ಇಷ್ಟೇ ಮಾಮೂಲಾಗಿ ಮಾಡ್ತೀನಿ. ಮಸಾಲ ಗಿಸಾಲ ಪಾರುಗಳಿಗಾದ್ರೂ ಭೀ ಮಸಾಲೆ ಏನೂ ಹಾಕಲ್ಲ, ಅವ್ರಿಗೆ ಪ್ಲೇನಾಗಿ ಮಾಡ್ತೀನಿ. ಇನ್ನು ನಮಗೆ ಬೇಕಾದ್ರೆ ಧನ್ಯ ಅದು ಇದು ಹಾಕ್ಕೊಂಡು ಮಾಡ್ಕೊತೀನಿ. ಇನ್ನು ಈ ಕಡೆ ಆ ಕಡೆ ಎಲ್ಲ ಇದು ಮಾಡ್ಕೊತಾನೆ ಈ ಕಡೆ ಭೀ ನೋಡ್ಬೋದು ಎಷ್ಟು ಚಂದ ಕುದಿ ಬಂದ ಅಂತ. ಆಲ್ರೆಡಿ ನಾನು ನೀರು ಹೆಚ್ಚಿಗೆ ಹಾಕೀನಿ, ಇಷ್ಟೊಂದು ಸ್ವಲ್ಪ ಕಮ್ಮಿ ಆಗ್ಯಾವ. ಇನ್ನು ಪನ್ನೀರು ಬಟರು ಕುದಿತಾನೆ ಇನ್ನೂ ಗ್ರೇವಿ ಗಟ್ಟಿಗೆ ಆಯ್ತದ. ಅದ್ರ ಸಲುವಾಗಿ ಸ್ವಲ್ಪ ಜಾಸ್ತಿನೇ ನೀರು ಹಾಕೋತೀನಿ ಫಸ್ಟಿಗೆ. ಇನ್ನು ಪನ್ನೀರ್ ಹಾಕ್ಕೊಂಡು ಇನ್ನು ಬಟಾಣಿ ಇದ್ವಲ್ವ ಅವು ಭೀ ಇದಕ್ಕೆ ಹಾಕ್ಕೊಳತ್ತೀನಿ. ಅದಕ್ಕೆ ಬಟರ್ ಪನ್ನೀರ್ ಅಂತ ಹೇಳೀನಿ. ಯಾಕಂದ್ರೆ ಮನ್ಯಾಗ ಇದ್ದು ಬಟಾಣಿ ಇನ್ನು ಅವು ಭೀ ಅಮ್ಮ ಈ ಥರ ಭೀ ಮಾಡ್ರಾಯ್ತು ಅಂತಂದು ಮಾಡ್ಲತ್ತೀನಿ. ಇನ್ನು ಇದಕ್ಕೆ ಉಪ್ಪು ಹೆಂಗೆ ಅದನ್ನು ನೋಡಿ ಟೇಸ್ಟ್ ಮಾಡಿ ನೋಡೀನಿ, ಆಲ್ರೆಡಿ ಸರಿ ಹೋಗ್ಯದ. ಅದ್ರ ಸಲುವಾಗಿ ಇನ್ನು ಬಟಾಣಿ ಮತ್ತು ಪನ್ನೀರು ಕುದಿಬೇಕಂತಂದು ಒಂದು 10 ನಿಮಿಷ ಹಂಗೆ ಮುಚ್ಚಳ ಮುಚ್ಚಿಟ್ಕೊಂಡು ಇನ್ನು 10 ನಿಮಿಷ ಆಗಿದ್ಮೇಲೆ ತೆಗೆದು ನೋಡತ್ತೀನಿ. ನೋಡ್ಬೋದು ಆಲ್ರೆಡಿ ಸುತ್ತ ಎಣ್ಣೆ ಹೆಂಗೆ ಬಿಟ್ಟದ ಅಂತಂದು. ಈ ಥರ ಎಣ್ಣೆ ಅದು ಮ್ಯಾಗ ತೇಲಿತ್ತು ಅಂದ್ರೆ ಆವಾಗ ಗ್ರೇವಿ ಚಂದ ಆಯ್ತದ. ಇನ್ನು ಟೇಸ್ಟ್ ಭೀ ಆಯ್ತದ ಕುದಿಸ್ಕೊಂಡ್ರು. ಈ ಥರ ಕುದಿಸ್ಕೋಬೇಕು. ಪನ್ನೀರ್ ಕುದಿಲಾಕ ಏನು ತಡ ಹತ್ತಲ್ಲ. ಇನ್ನು ಬಟರ್ ಕುದಿಲಾಕ ಭೀ ಬಟಾಣಿ ಕುದಿಲಾಕ ಭೀ ತಡ ಏನಾಗಲ್ಲ, ಸ್ವಲ್ಪ ಟೈಮ್ ಹಿಡಿತದೆ. ಯಾಕಂದ್ರೆ ಹಸಿ ಬಟಾಣಿ ಅವಲ್ವ, ಅದ್ರ ಸಲುವಾಗಿ ಇನ್ನು ಬೇಕಂದ್ರೆ ಕುದಿಸ್ಕೊಂಡು ಹಾಕೋಬೋದು. ಇಲ್ಲ ಒಣಗಿವಿದ್ದು ಅಂದ್ರೆ ನೆನೆಸಿಟ್ಟು ಕುದಿಸ್ಕೊಂಡು ಹಾಕೋಬೋದು. ಇನ್ನು ಇಷ್ಟು ಎಲ್ಲ ಮಾಡಿ ನಮ್ಮ ಬಟರ್ ಪನ್ನೀರ್ ಆಲ್ರೆಡಿ ರೆಡಿ ಆಯಿತು. ಇಷ್ಟೇ ಸಿಂಪಲ್ಲಾಗಿ ಮಾಡ್ಬೋದು. ನೀವು ಭೀ ಮನೆಗೆ ಮಾಡ್ಕೊಂಡು ನೋಡಿರಿ, ನೋಡಿ ನನಗೆ ಕಮೆಂಟ್ ಮಾಡಿರಿ ಇನ್ನು ಹೆಂಗೆ ಆಗ್ಯದ ಅಂತಂದು. ನನಗೆ ಭೀ ಕಮೆಂಟ್ ಮಾಡಿರಿ ಇದೇ ಥರ ಮಾಡ್ತೀರಾ ಇಲ್ಲ ಅಂತಂದು. ಇನ್ನು ಅದು ಬಟರ್ ಪನ್ನೀರ್ ಮಾಡಿದಲ್ವ, ಅದೆಲ್ಲ ಬಾಜು ಗ್ಯಾಸ್ ಸ್ಟವ್ ಮೇಲೆ ಇಟ್ಕೊಂಡು ಇನ್ನು ಚಪಾತಿ ಮಾಡೋ ಸಲುವಾಗಿ ಪ್ಯಾನ್ ಎಲ್ಲ ಇಟ್ಕೊಂಡು ಚಪಾತಿ ಸುಡೋ ಸಲುವಾಗಿ ಗ್ಯಾಸ್ ಆನ್ ಮಾಡ್ಕೊಂಡು ಪ್ಯಾನ್ ಇಟ್ಕೊಂಡೀನಿ. ಇನ್ನು ಗ್ಯಾಸ್ ಕಟ್ಟಿ ಎಲ್ಲ ಸುಟ್ಕೊಂಡು ಇನ್ನು ಚಪಾತಿ ಹಿಟ್ಟು ನೋಡತನ ಈ ಥರ ಚಂದ ನೆಂದಿತ್ತು ಮೆತ್ತಗೂ. ಆಲ್ರೆಡಿ ನಾನು ಮೆತ್ತಗೆ ನಾದೀನಿ. ಇನ್ನು ಅದು ಮೆಂತ್ಯ ಪಲ್ಯ ಅದು ಎಲ್ಲ ಇತ್ತಲ್ವ, ಅದ್ರ ಸಲುವಾಗಿ ಇನ್ನೂ ಸ್ವಲ್ಪ ಮೆತ್ತಗೆ ಆಗ್ಯದ. ಇನ್ನು ಈ ಥರ ಆದ್ರೂ ಭೀ ಸ್ಮೂತಾಗಿ ಮಾಡ್ಕೊಂಡ್ರು ಭೀ
ಈ ಥರ ಇದ್ರೂ ಭೀ ನಡೀತದ. ಯಾಕಂದ್ರೆ ಚಪಾತಿ ಮೆಂತ್ಯ ಪಲ್ಯ ಹಾಕಿದ್ದೇವಲ್ವ ಅದ್ರ ಸಲುವಾಗಿ ಸ್ವಲ್ಪ ಗಟ್ಟಿನೇ ಆಯ್ತವ. ಇನ್ನು ಮೆತ್ತಗೆ ನಾದ್ಕೊಂಡೇವಂದ್ರೆ ಇನ್ನೂ ಮೆತ್ತಗೆ ಸ್ಮೂತಾಗಿ ಬರ್ತಾವೆ ಚಪಾತಿ. ಅದ್ರ ಸಲುವಾಗಿ ಯಾವಾಗ ಭೀ ಸ್ವಲ್ಪ ಮೆತ್ತಗೆ ನಾದ್ಕೋಬೇಕು. ಇನ್ನು ಅದು ಜಾಸ್ತಿ ಏನು ಅಳಿಸಿಲ್ಲ, ಸ್ವಲ್ಪ ಮಾಮೂಲಾಗಿ ನೆನ್ಕೊಂಡ್ರೆ ಅದನ್ನು ಮೆಂತ್ಯ ಪಲ್ಯದಾಗಿಂದ ನೀರೆಲ್ಲ ಬಿಡ್ತಾವಲ್ವ ಅದ್ರಕ್ಕೆ ಇನ್ನೂ ಇಟ್ಟು ಮೆತ್ತಗೆ ಆಗೋಯ್ತದ. ಇನ್ನು ಹಿಟ್ಟೆಲ್ಲ ತೊಗೊಂಡು ಇನ್ನು ಅದಕ್ಕೆ ಪುಡಿ ಹಿಟ್ಟು ಮತ್ತು ಎಣ್ಣೆ ಎಲ್ಲ ಇಟ್ಕೊಂಡು ಇನ್ನು ಗ್ಯಾಸ್ ಆ ಕಡೆ ಆನ್ ಮಾಡಿ ಇಟ್ಕೊಂಡಿನಲ್ವ, ಪ್ಯಾನ್ ಗರಮ್ ಆಗತನ ಈ ಕಡೆ ಚಪಾತಿ ಲಟ್ಟಿಸ್ಕೊಳತ್ತೀನಿ. ಇನ್ನು ನಾನು ಒಂದು ಉಂಡೆಯಷ್ಟು ತೊಗೊಂಡು ಅದಕ್ಕೂ ಈ ಥರ ಉದ್ದಕ್ಕೂ ಲಾಟಿಸ್ಕೊಂಡು ಇನ್ನು ಅದ್ರ ಮೇಲೆ ಎಣ್ಣೆ ಮತ್ತು ಹಿಟ್ಟು ಹಾಕ್ಕೊಂಡು ಮತ್ತು ಅದಕ್ಕೆ ಫೋಲ್ಡ್ ಮಾಡಿ ಈ ಥರ ಚಪಾತಿ ಮಾಡ್ಕೊತೀನಿ. ಯಾಕಂದರೆ ಈ ಥರ ಮಾಡ್ಕೊಂಬೋದ್ರಲಿಂತ ಎರಡೆರಡು ಉಂಡೆ ಹಿಟ್ಟು ತೊಗೊಂಡು ಅದಕ್ಕೆ ರೌಂಡ್ ಮಾಡಿ ಅದಕ್ಕೆ ಮೆತ್ತಿಸಿ ಅದು ಮಾಡೋದು ಹತ್ತಲ್ಲ, ಟೈಮ್ ಬಚ್ಚಿಸ್ತದ. ಅದ್ರ ಸಲುವಾಗಿ ನಾನು ಇದೇ ಥರ ಮಾಡ್ತೀನಿ ಚಪಾತಿ ಯಾವಾಗ ಭೀ. ಇನ್ನು ಮಾಮೂಲಿ ಚಪಾತಿ ಆದ್ರೆ ಜಲ್ದಿ ಆಯ್ತವ. ಇವು ಸ್ವಲ್ಪ ಯಾಕಂದ್ರೆ ಹಿಟ್ಟು ಮೆತ್ತಗೆ ಆಯ್ತದಲ್ವ, ಆ ಕಡೆ ಈ ಕಡೆ ಇದು ಆಯ್ತದ. ಪೂರ್ತಿ ಬರೀಕೇನು ಮಾಡಪ್ಲೆ ಅಷ್ಟೊಂದು ಅವಶ್ಯಕತೆ ಇರಲ್ಲ. ಮಾಮೂಲಾಗಿ ಮಾಡ್ಕೋಬೇಕು, ಇಲ್ಲ ದಪ್ಪ ಬೇಕಂದ್ರೆ ದಪ್ಪ ಮಾಡ್ಕೋಬೋದು, ಸಣ್ಣದಾಗಿ ಸಣ್ಣದು ಮಾಡ್ಕೋಬೋದು. ಮಾಮೂಲಿ ಚಪಾತಿ ಹೆಂಗೆ ಮಾಡ್ತೀವಲ್ವ ಅದೇ ಥರ ಸಿಂಪಲ್ಲಾಗಿ ಮಾಡ್ಕೋಬೋದು. ಈ ಥರ ಮಾಡ್ರೆ ಮಕ್ಳಿಗೆ ಭೀ ಸ್ವಲ್ಪ ಹೆಲ್ದಿ ಇರ್ತದೆ. ಇನ್ನು ಮೆಂತ್ಯ ಪಲ್ಯ ಅದು ಹಾಕಿರ್ತೀವಲ್ವ, ಮಾಮೂಲು ಮೆಂತ್ಯ ಪಲ್ಯ ಅದು ಮಾಡೋರು ಭೀ ತಿಂಬಲ್ಲಲ್ವ, ಅಂಥವ್ರಿಗೆ ಈ ಥರ ಚಪಾತಿದಾಗ ಎಲ್ಲ ಪೂರಿದಾಗ ಹಾಕಿ ಮಾಡಿಕೊಡ್ಬೋದು. ಇನ್ನು ನಾನಂತೂ ಯಾವಾಗ ಭೀ ಮೆಂತ್ಯ ಪಲ್ಯ ಹೆಚ್ಚಿಗೆ ತಂದ್ರೆ ಇದೇ ಥರ ಮಾಡ್ತೀನಿ. ಜಾಸ್ತಿ ಅನ್ನದಾಗ ಇಲ್ಲ ಚಪಾತಿ ಪೂರಿ ಅಂತೂ ಇನ್ನು ಇಲ್ಲಿ ತನಕ ಮಾಡೇ ಇಲ್ಲ. ಟ್ರೈ ಮಾಡಬೇಕು ಇನ್ನು ಮುಂದೆ. ಯಾಕಂದ್ರೆ ಜಾಸ್ತಿ ಎಣ್ಣೆ ಐಟಮ್ ಮಾಡಲ್ಲಲ್ವ, ಅದ್ರ ಸಲುವಾಗಿ ಇನ್ನು ಪೂರಿ ವಡೆ ಅವೇನು ಭೀ ಜಾಸ್ತಿ ಮಾಡಿಲ್ಲ. ಇನ್ನು ಚಂದ ಈ ಕಡೆ ಚಪಾತಿ ಹಾಕಿನಲ್ವ ಅದು ಎರಡು ಕಡೆ ಚಂದ ಎಣ್ಣೆ ಅದು ಹಚ್ಕೊಂಡು ಫ್ರೈ ಮಾಡ್ಕೋಬೇಕು. ಈ ಥರ ಕಲರ್ ಎಲ್ಲ ಚಂದ ಬರ್ತದ. ಇತ್ತು ಈ ಕಡೆ ಇನ್ನು ಈ ಕಡೆ ಚಪಾತಿ ಸುಡತನ ಇನ್ನು ಆ ಕಡೆ ಒಂದು ಚಪಾತಿ ರೆಡಿ ಮಾಡ್ಕೊತೀನಿ. ಇದೇ ಥರ ಮಾಡಿ ಮಟ್ಟಿ ಈ ಕಡೆ ಚಪಾತಿ ಅಷ್ಟು ಮಾಡಿದ್ಮೇಲೆ ಲಾಸ್ಟಿಗೆ ಸುಟ್ಕೊಂಬಲ್ಲ ಅಷ್ಟು. ಯಾಕಂದ್ರೆ ಇವೆಲ್ಲ ಮಾಡತನ ಈ ಕಡೆ ಒಂದು ಮಾಡ್ಕೊತ ಈ ಕಡೆ ಒಂದು ಸುಟ್ಕೊಂಡೇವಂದ್ರೆ ಚಂದ ಏನಂತಾರೆ ಜಾಸ್ತಿ ಚಪಾತಿ ಭೀ ಸ್ಮೂತ್ ಇರ್ತಾವೆ, ಇನ್ನು ಚಂದ ಇರ್ತಾವೆ. ಈಗ ಮಾಡಿ ಇಟ್ಕೊಂಡು ಆಮೇಲೆ ಒಂದೇ ಸರ್ತಿ ಸುಡ್ತೀನಂದ್ರೆ ಚಪಾತಿ ಪೂರ್ತಿ ಗಟ್ಟಿ ಥರ ಆಯ್ತವ. ಈಗ ಒಂಥರ ಏನೋ ಹಿಟ್ಟಿಟ್ಟು ಆಯ್ತವ. ಟ್ರೈ ಮಾಡೀನಿ ಆ ಥರ ಭೀ, ಬಟ್ ಚಪಾತಿ ಅಷ್ಟೊಂದು ಟೇಸ್ಟ್ ಭೀ ಆಗಿಲ್ಲ. ಯಾಕೋ ಅವೆಲ್ಲ ಗಟ್ಟಿ ಅನ್ನಿಸ್ತು. ಹಾಗಾಗಿ ಆವಾಗಿನ ಹಿಡಿದು ನಾನು ಈ ಕಡೆ ಒಂದು ಕಡೆ ಮಾಡ್ಕೊತಾ ಒಂದು ಕಡೆ ಸುಡ್ತೀನಿ. ಲೇಟ್ ಆದರೂ ಪರವಾಗಿಲ್ಲ, ಇದೇ ಥರ ಮಾಡಿರಿ. ಯಾಕಂದ್ರೆ ಆ ಥರ ಮಾಡೋರ ಚಪಾತಿ ಫುಲ್ಲು ಒಂಥರ ಹಿಟ್ಟಿಟ್ಟೇ ಆಯ್ತವ. ಅದ್ರ ಸಲುವಾಗಿ ನಾನು ಯಾವಾಗ ಭೀ ಈ ಕಡೆ ಮಾಡ್ಕೊತಾ ಈ ಕಡೆ ಸುಟ್ಕೊತಾ ಇರ್ತೀನಿ. ಇನ್ನು ಒಂದು ಚಪಾತಿ ಈ ಥರ ಹಾಕಿದ್ಮೇಲೆ ಈ ಥರ ಎಣ್ಣೆ ಅದು ಹಚ್ಕೊಂಡು ಎಲ್ಲ ಮಾಡಿ ಇನ್ನು ಒಂದು ಕಡೆ ಫ್ರೈ ಮಾಡ್ಕೊತೀನಿ. ಚಂದ ನೋಡ್ಬೋದು ಯಾವ ಥರ ಕಲರ್ ಬಂದಂತ. ಸೇಮ್ ಅದೇ ಥರ ಚಪಾತಿ, ಸ್ವಲ್ಪ ಅವು ಉಬ್ಬುತ್ತಾವ, ಇವು ಉಬ್ಬಲ್ಲ. ಯಾಕಂದ್ರೆ ಇದ್ರಾಗ ಮೆಂತ್ಯ ಪಲ್ಯ ಹಾಕಿದ್ದೇವಲ್ವ ಅದಕ್ಕೆಲ್ಲರ ಹೋಲ್ ಆಯ್ತದ. ಹಾಗಾಗಿ ಉಬ್ಬಲು ಏನಿಲ್ಲ, ಸ್ಮೂತ್ ಅಂತೂ ಆಯ್ತವೆ ಚಪಾತಿ. ಕಂಪಲ್ಸರಿ ಮೆತ್ತಗಂತೂ ಆಯ್ತವ. ಇನ್ನು ನಾನಂತೂ ಒಂದು ಸರ್ತಿ ಕರ್ಚಿಲಿಂತ ಒಂದು ಸರ್ತಿ ಕೈಲಿಂತ ಹೆಚ್ಚಿಗೆ ಕೈಲಿಂತೆ ಹೆಣ್ಮಕ್ಳಿಗೆ ಕೈಲಿಂತ ಯೂಸ್ ಮಾಡಲ್ಲದ್ರೆ ನಡೆಯಲ್ಲಲ್ವ. ಹೆಚ್ಚಿಗೆ ಕರ್ಚಿ ಅದ್ರಕ್ಕನ್ನ ಕೈಲಿಂತ ಸುಡಬೇಕು ಅದು ಮಾಡ್ಬೇಕಂತೆ ರಾಟಿ ಇರ್ತದಲ್ವ, ಅದ್ರ ಸಲುವಾಗಿ ನಾ ಭೀ ಕೈಲಿಂತೆ ಜಾಸ್ತಿ ಇದು ಮಾಡ್ತೀನಿ. ಇನ್ನು ನೋಡ್ಬೋದು ಯಾವ ಥರ ಕಲರ್ ಬಂದದಂತ. ಇನ್ನು ಎರಡು ಕಡೆ ಚಂದ ಕೊನೆಗೆಲ್ಲ ಈ ಥರ ಕರ್ಚಿಲಿಂತ ಒತ್ತಿ ಎಲ್ಲ ಫ್ರೈ ಮಾಡ್ಕೋಬೇಕು. ಯಾಕಂದ್ರೆ ಇನ್ನು ಹಸಿ ಇರ್ತದ ಕೊನೆಗೆ, ಇಲ್ಲದ್ರೂ ಸ್ವಲ್ಪ ದಪ್ಪಾಗಿರ್ತಾವೆ ಕೊನೆಗೆ. ಹಾಗಾಗಿ ಚಂದ ಫ್ರೈ ಮಾಡಿಕೊಂಡು ಇನ್ನು ಈ ಥರ ಚಪಾತಿ ಹಾಟ್ ಬಾಕ್ಸ್ನಾಗ ಹಾಕ್ಕೊಳತ್ತೀನಿ. ನಿಮಗೆಲ್ಲ ತೋರಿಸ್ತೀನಿ ಚಪಾತಿ ಯಾವ ಥರ ಸ್ಮೂತ್ ಆಗ್ಯಾವಂತ. ಎಲ್ಲರೂ ಈ ಥರ ಬೇರೆ ಥರ ಮಾಡೋರ ಗಟ್ಟಿ ಆಯ್ತವ ಅದು ಆಯ್ತವ ಕಡಕ್ ಆಯ್ತವ ಅಂತಾರ, ಹಂಗೇನಿಲ್ಲ. ಒತ್ತಿ ತೋರಿಸ್ಲತ್ತೀನಿ. ಈ ಥರ ಮುದುಡಿ ಮಾಡ್ರಿ ಮತ್ತು ಚಪಾತಿ ಮಾಮೂಲಾಗಿ ಇರ್ಲತ್ತದ. ಸ್ವಲ್ಪ ಗರಮೇ ಅದಲ್ವ, ಅದ್ರ ಸಲುವಾಗಿ ನಂಗೆ ಸುಡ್ಲತ್ತದ. ಸ್ವಲ್ಪ ತೋರಿಸೋದು ಸ್ವಲ್ಪ ಇದು ಮಾಡತ್ತೀನಿ. ನೋಡ್ಬೋದು ಇನ್ನೊಂದು ಸರ್ತಿ ತೋರಿಸ್ಲತ್ತೀನಿ. ಪೂರ್ತಿ ಚಪಾತಿ ಫೋಲ್ಡ್ ಮಾಡ್ರಿ ಭೀ ಮತ್ತು ಎಷ್ಟು ಚಂದ ಚಪಾತಿ ಆಡಲ್ ಕಲತ್ತದಂತ. ಎಲ್ಲಿ ಭೀ ಮುರಿಲತ್ತಿಲ್ಲ, ಎಲ್ಲಿ ಭೀ ಪೂರ್ತಿ ಇದು ಆಗ್ಲತ್ತಿಲ್ಲ. ಈ ಥರ ಮೆತ್ತಗೆ ಮಾಡ್ಕೋಬೋದು. ಇನ್ನು ನಾ ಭೀ ಎಲ್ಲ ಚಪಾತಿಗಳು ಅದೇ ಥರ ಮಾಡ್ಕೋತೀನಿ. ಅದಕ್ಕೆ ಸ್ವಲ್ಪ ಹಿಟ್ಟು ಮೆತ್ತಗೆ ನಾದ್ಕೋಬೇಕು, ಆವಾಗೇ ಸ್ಮೂತ್ ಆಯ್ತವ. ಇನ್ನು ನಿಮ್ಗೆ ಗಟ್ಟಿ ಬೇಕು ಅಂದ್ರೆ ಗಟ್ಟಿ ಮಾಡ್ಕೋಬೋದು, ಖಡಕ್ ಬೇಕಂದ್ರೆ ಚಪಾತಿ. ಇನ್ನು ಇವತ್ತಿನ ಅಡುಗೆ ಸ್ಪೆಷಲ್ ಅಡುಗೆ ನೋಡ್ಬೋದು, ಬಟರ್ ಪನ್ನೀರು ನನ್ನ ಸಲುವಾಗಿ. ಇದು ಕಲರ್ ಎಲ್ಲ ಸ್ವಲ್ಪ ತಣ್ಣಗಾಗ್ಯದಲ್ವ, ಅದ್ರ ಸಲುವಾಗಿ ಸ್ವಲ್ಪ ಕಲರ್ ಎಲ್ಲ ಚಂದ ಬಿಡ್ತದೆ. ಇನ್ನು ಮಕ್ಕಳ ಸಲುವಾಗಿ ಇನ್ನು ಚಪಾತಿ ಮಾಡಿನಲ್ವ, ಫುಲ್ಲು ಚಪಾತಿ ಮಾಡಿ ಎಲ್ಲ ಮಾಡಿ ನೀನು ವೀಡಿಯೋ ಮಾಡತ್ತೀನಿ. ಇನ್ನು ಈ ಕಡೆ ಅನ್ನ ನಾನು ಯಾವಾಗ ಭೀ ಸ್ವಲ್ಪ ಮಾಡ್ತೀನಿ ಈ ಥರ ಚಪಾತಿ ರೊಟ್ಟಿ ಅದು ಮಾಡ್ರೆ. ಇನ್ನು ಇದು ಭೀ ಹೆಚ್ಚಿಗೆ ಆಯ್ತದ.
ಇನ್ನು ಇದೆಲ್ಲ ಮಾಡಿ ಮಟ್ಟಿ ನಾನು ನನ್ನ ಮಕ್ಕಳಿಗೆ ಊಟ ಕೊಡ್ಬೇಕಂತಂದು ಅವರಿಗೆ ಸರ್ವ್ ಮಾಡ್ಲತ್ತೀನಿ ಪ್ಲೇಟು. ಇನ್ನು ಚಿಕನ್ನು ಪನ್ನೀರು ಈ ಥರ ಈ ವೆರೈಟಿ ಅಡುಗೆ ಮಾಡಿದಾಗ ಅವರಿಗೆ ಇದೇ ಪ್ಲೇಟ್ನಾಗ ಇಬ್ಬರಿಗೆ ಭೀ ಒಂದೇ ಪ್ಲೇಟ್ನಾಗ ನಾನೇ ತಿನ್ನಿಸ್ತೀನಿ. ನಾನಿದ್ರು ನಾನು, ಇನ್ನು ನಮ್ಮ ಮನೆಯವರಿದ್ರು ನಮ್ಮ ಮನೆಯವ್ರು ತಿನ್ನಿಸ್ತಾರೆ. ಇನ್ನು ನಮ್ಮ ಮನೆಯವ್ರು ಬಂದಿದ್ದಿಲ್ಲ, ಅದ್ರ ಸಲುವಾಗಿ ಇವ್ರಿಬ್ರಿಗೆ ಊಟ ಮಾಡಿಸ್ಬೇಕಂತ ಪ್ಲೇಟ್ ರೆಡಿ ಮಾಡ್ಲತ್ತೀನಿ. ಈ ಥರ ಪನ್ನೀರ್ ಮಾಡಿ ಊಟ ಮಾಡಿ ನೀವು ಭೀ ನನಗೆ ಕಮೆಂಟ್ ಮಾಡಿರಿ ಯಾವ ಥರ ಆಗ್ಯದಂತಂದು. ಇನ್ನು ನನ್ನ ಈ ಬಟರ್ ಪನ್ನೀರ್ ವಿಡಿಯೋ ನಿಮಗೆಲ್ಲ ಇಷ್ಟ ಆಗ್ಯದ ಅನ್ಕೋತೀನಿ. ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿರಿ, ಸಪೋರ್ಟ್ ಮಾಡಿರಿ, ನಿಮ್ಮ ಮನೆ ಮಗಳನ್ನು ಬೆಳೆಸ್ರಿ ಅಂತ ಕೇಳ್ಕೊತೀನಿ.